ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ತಾಯಿಯ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂದ್ರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಹೆಂಗೈತೆ ಅಂತ ನೋಡೋದು. ಓಕೆ, ನಿಮ್ಮಿಬ್ಬರದು ಇವತ್ತಿನ ಹೆಂಗೆ ಹೋಗ್ತತಿ, ನೀವು ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊತೀರೋ ಆ ವ್ಯಕ್ತಿದು ಮತ್ತು ಅವ್ರು ನಿಮ್ಮಿಬ್ಬರ ಜೊತೆಗೆ ಇವತ್ತಿನ ಮೂಡ್ ಹೆಂಗಿರ್ತೈತಿ ಅಂತ ಚೆಕ್ ಮಾಡೋಣ ಅಂತ. ಸೊ ಯಾವ ವ್ಯಕ್ತಿ ಬೇಕೋ ನೀವು ಆ ವ್ಯಕ್ತಿನ ಆರಿಸ್ಕೋಬಹುದು. ನಿಮ್ಮ ಜೀವನದೊಳಗೆ ಇವತ್ತು ನಾ ಇಂಥ ವ್ಯಕ್ತಿ ಜೊತೆಗೆ ಹೆಂಗಿರ್ಬೋದು, ನಾನು ಅವ್ರು ನನ್ನ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ತಾರೆ, ಇವತ್ತು ಏನು ನಮಗೆ ಚಾಲೆಂಜಸ್, ನಾವು ಹೆಂಗಿರ್ಬೇಕಂತ ನೀವು ನೋಡ್ಬೇಕಂದ್ರೆ ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಟಾರಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಸೊ ಓವರಾಲ್ ಆಗಿ ನಿಮ್ಮ ಎನರ್ಜಿ ಅಂದರೆ ಇವತ್ತಿನ ದಿನ ಹೆಂಗಿರ್ತೈತಿ, ಇವತ್ತು ಚಾಲೆಂಜಸ್ ಏನೇನು ಬರ್ಬೋದು, ಸೊ ಅದಕ್ಕೆ ನೀವೇನು ಮಾಡ್ಕೋಬೇಕು. ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಸೊ ನಿಮ್ಮ ಎನರ್ಜಿ ಒಳಗೆ 2 ಆಫ್ ಸೋರ್ಡ್ಸ್, 2 ಆಫ್ ಕಪ್ಸ್ ಇನ್ ರಿವರ್ಸ್ ಆ್ಯಂಡ್ ದ ಡೆವಿಲ್. ಸೊ 2 ನಂಬರ್ ಇವತ್ತು ನಿಮಗಿಲ್ಲ ಕಣ್ಣಂಗೆ. 2 ನಂಬರ್ ಭಾಳ ಇಂಪಾರ್ಟೆಂಟ್ ನಿಮ್ಮ ಜೀವನದಾಗ ಅಥವಾ ಇವತ್ತಿನ ದಿನ ನೀವೇನು ನೋಡ್ತೀರಿ. 2 ನಂಬರ್ ಅಥವಾ 2 ಅವರ್ಸ್, 2 ಮಿನಿಟ್ಸ್, 2 ಡೇಸ್ ಮ್ಯಾಕ್ಸಿಮಮ್. 6 ಅವರ್ಸ್ ಮ್ಯಾಕ್ಸಿಮಮ್ 6 ಅವರ್ಸ್, 2 ಡೇಸ್ ಮಟ್ಟ ಈ ಎನರ್ಜಿ ನಿಮಗೆ ಕಾಣಬಹುದು. ಓವರಾಲ್ ಆಗಿ ಏನಂತಂದ್ರೆ ನೀವು ಇವತ್ತು ಸ್ವಲ್ಪ ಬೇಜಾರೊಳಗಿರ್ತೀರಿ. ನಿಮ್ಮ ಥಾಟ್ಸ್ ಏನದಾವಲ್ಲ ನಿಮಗೆ ಕನ್ಫ್ಯೂಷನ್ ಮಾಡ್ತಾವೆ. ಇವತ್ತು ಯೋಚನೆ ಮಾಡ್ತಿರ್ತೀರಿ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ, ಅದು ನಿಮ್ಮ ಎಸ್ಪೆಷಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಅಥವಾ ನಿಮ್ಮದು ಒಂದು ಸಂಬಂಧಗಳ ಬಗ್ಗೆ. ಪ್ರೀತಿ ಅಂತಲ್ಲ, ಸಂಬಂಧಗಳು, ಎಲ್ಲರನ್ನೂ ಪ್ರೀತಿ ಮಾಡ್ತೇವೆ ಕರೆಕ್ಟಾ, ಮನೆಯಾಗಿದ್ದಾರೆ ಎಲ್ಲರನ್ನೂ. ಇವತ್ತು ಸ್ವಲ್ಪ ನಿಮ್ಮ ಥಾಟ್ಸ್ ನಿಮ್ಗೆ ಕನ್ಫ್ಯೂಷನ್ ಮಾಡಿಸ್ತಾವೆ. ನಿಮ್ಮ ಯೋಚನೆಗಳೇ ನಿಮ್ಗೆ ಒಂದು ನೆಗೆಟಿವಿಟಿಗೆ ಕರ್ಕೊಂಡು ಹೋಗ್ತಾವೆ. ಬೇರೆಯವ್ರು ಯಾರು ಏನಾರು ಹೇಳಕ್ಕೆ ಬಂದ್ರೆ ನೀವು ಇಲ್ಲ, ಅದನ್ನು ತೊಗೊಳ್ಳೋಂಥ ಎನರ್ಜಿ ನಿಮ್ದಿಲ್ಲ. ಅವ್ರು ಏನೋ ಹೇಳ್ತಿದಾರೆ ಬಟ್ ನಿಮ್ಮ ತಲೆಯಾಗ ಏನೋ ನಡೆದಿರ್ತೈತಿ, ಹ್ಞೂ ಅಂತಿರ್ತೀರಿ. ಬರೀ ಎಲ್ಲರೂ ಅಡ್ವೈಸ್ ಮಾಡೋಕೆ ಬರ್ತಾರೆ, ಯಾರೋ ಒಬ್ಬರು ನಮ್ಮ ಕಷ್ಟ ಅರ್ಥ ಮಾಡ್ಕೊತಾರ ಅಂತಿರಲ್ಲ ಅಂತ ಎನರ್ಜಿ. ಸೊ ಇವತ್ತು ಚಾಲೆಂಜ್ ಏನಂತಂದ್ರೆ ಅದು ನಿಮ್ಮ ಮನಸ್ಸು ಒಂದೇನೋ ಹೇಳ್ತತಿ, ನಿಮ್ಮ ಮೈಂಡ್ ಏನೋ ಒಂದು ಹೇಳ್ತತಿ. ಅದನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಡೋಕೆ ನಿಮಗೆ ಕಷ್ಟ ಆಗ್ತತಿ. ಅಂದರೆ ಬುದ್ಧಿ ನನಗೆ ನನ್ನ ವಿಚಾರಗಳೇನೋ ಬರ್ತದವು, ಬಟ್ ಮನಸ್ಸು ಅದನ್ನು ಒಪ್ಪೋಕೆ ತಯಾರಿಲ್ಲ. ಇದು ನಿಮ್ಗೆ ಇವತ್ತು ಒಂದು ಕನ್ಫ್ಯೂಷನ್ ಸ್ಟೇಟಿಗೆ ನಿಮ್ಮನ್ನು ತರ್ತತಿ. ಎದುರಿಗಿರೋ ವ್ಯಕ್ತಿ, ಪರಿಸ್ಥಿತಿ ಎಲ್ಲನೂ ಚೆನ್ನಾಗಿದ್ರು ನಿಮ್ಮ ತಲೆ ಒಳಗಿರೋಂಥ ನಿಮ್ಮ ಯೋಚನೆಗಳೇ ನೆಗೆಟಿವ್ ಯೋಚನೆಗಳ, ಅಥವಾ ನೀವು ಅದು ಬೇರೆ ಎಲ್ಲಿಂದ ಕೇಳ್ಕೊಂಡು ಮಾಡ್ಕೊಂಡು ಬಂದಿರ್ಬೋದು. ಯೋಚನೆಗಳು ಎಲ್ಲಿಂದ ಬಂದಾವ ಒಟ್ಟು ಅದು ನೆಗೆಟಿವ್ ನಿಮ್ಮ ಜೀವನಕ್ಕೆ ಅದು ಚಲೋ ಅಲ್ಲವು. ಅವು ಇವತ್ತು ನಿಮ್ಮ ರಿಲೇಷನ್ಶಿಪ್ಪಿಗೆ ಸ್ವಲ್ಪ ಅಡೆತಡೆನ ಮಾಡಬಹುದು, ಇವತ್ತು ಬೇಜಾರು ಮಾಡಬಹುದು. ಸೊ ಇದಕ್ಕೆ ನೀವೇನು ಇವತ್ತು ಹೆಂಗಿರ್ಬೇಕು ನಾನು, ಅಥವಾ ಇದನ್ನ ಹೆಂಗೆ ನಾವು ಓವರ್ಕಮ್ ಮಾಡಬೇಕು ಅಂತ ಕೇಳಿದ್ರೆ, ಭಾಳ ಪಾಸಿಟಿವ್ಸ್ ಆಗಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ವಿಷಯಕ್ಕೆ ಭಾಳ ಹಚ್ಕೊಳಕ್ಕೆ ಹೋಗ್ಬೇಡ್ರಿ, ಅತೀ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ವಸ್ತುನೂ ಇರ್ಬೋದು. ಬಿಕಾಸ್ ಡೆವಿಲ್ ಕಾರ್ಡ್ ಪಾಸಿಟಿವ್ ಭಾಳ ತೋರ್ಸಕತ್ತೈತಿ. ಅದನ್ನು ಮಾಡಬೇಡ್ರಿ. ಇವತ್ತಿನ ದಿನ ಮೆಡಿಟೇಷನ್ ಮಾಡಿರಿ. ಯಾರ ಜೊತೆಗೂ ಮಾತಾಡೋಂಗಾಗಿಲ್ಲ ನನಗೆ ಇವತ್ತು, ಯಾಕೋ ಅಂದ್ರೆ ಮನಸ್ಸು ಸರಿ ಇಲ್ಲ ಅಂದ್ರೆ ಒಂದು ಕಡೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಕುಂದ್ರದು ಭಾಳ ಸೂಕ್ತ ನನಗೆ ಅನ್ಸೋ ಮಟ್ಟಿಗೆ. ಯಾಕಂದ್ರೆ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಹೊರಗೆ ಬಂದು ನಾವು ಮಾತಾಡ್ಕೋಬೋದು. ಹಂಗೆ
ಇಲ್ಲ ನಮ್ಗೆ ಮನಸ್ಸು ಸರಿ ಇಲ್ದಾಗ ಸುಮ್ಮನೆ ಏನೋ ಮಾತಾಡೋದು, ಅದು ವಿಷಯಗಳೆಲ್ಗೂ ಹೋಗೋದು. ಸೊ ಹಿಂಗಾಗಂಥ ಚಾನ್ಸಸ್ ಮಾಡ್ಕೋಬೇಡ್ರಿ. ಹಂಗೆ ಯಾವುದಾದ್ರೂ ಚಟಗಳಿಗೆ ನೀವು ಇದ್ರಿ ಅಂದ್ರೆ, ಅತಿಯಾಗಿ ಮಾಡ್ತಿದ್ರಿ ಅಂದ್ರೆ, ಅದು ಒಳ್ಳೆತನನೂ ಇರ್ಬೋದು, ಕೆಟ್ಟದ್ದು ಇರ್ಬೋದು. ಕುಡಿಯೋದು, ಸಿಗರೇಟ್ ಸೇದೋದು, ಅತಿ ಮಾತಾಡೋದು, ಒಬ್ರಿಗೆ ಅತಿ ಬುದ್ಧಿ ಹೇಳಕ್ಕೆ ಹೋಗೋದು, ಆಲ್ಕೋಹಾಲಿಕ್, ಇದೆಲ್ಲ ಮಾಡಬೇಡ್ರಿ. ಇವತ್ತು ಮಾಡ್ಬೇಕನ್ನೋ ಮನಸ್ಸು ಬರ್ತೈತಿ, ಇವತ್ತು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮೊಳಗಿರೋ ಅಂಥ ಒಂದು ಒಳ್ಳೆತನ, ನಾನು ಇದನ್ನು ಇಲ್ಲ ಬೇಡ, ಕಂಟ್ರೋಲ್ ಯುವರ್ ಸೆಲ್ಫ್, ಹಂಗದ ನಾ ಮಾಡಬಾರ್ದು. ಇವತ್ತು ನನಗೆ ಸಿಟ್ಟು ಬಂದೈತಿ, ಈಗ ಭಾಳ ಜೋರು ಸಿಟ್ಟು ಬಂದೈತಿ. ಏನಾರ ನಾ ಬೈಬೇಕು, ಹೊಡಿಬೇಕು ಎದುರಿಗಿದ್ದವ್ರಿಗೆ. ನೋ, ಇವತ್ತಿಲ್ಲ, ನನ್ನ ಕಂಟ್ರೋಲ್ ನಾ ಮಾಡ್ಕೋಬೇಕು. ಇದನ್ನು ಹೇಳ್ತತಿ ನಿಮ್ಮ ಬುದ್ಧಿ, ಹೇಳ್ತತಿ ನಿಮ್ಮ ಬುದ್ಧಿ ಹೇಳ್ತತಿ, ಬೈ ಬೈ ಸಿಟ್ಟು ಮಾಡು, ನಿಮ್ಗೆ ಬೇಜಾರಾಗೈತಿ ಅಂತಂದು. ಮನಸ್ಸು ಶಾಂತಿ ಶಾಂತಿ ಶಾಂತಿ, ಬೇಡ ಅಷ್ಟೊಂದು ಹೈಪರ್ ಆಗೋದು ಅವಶ್ಯಕತೆ ಹೇಳ್ತೇವೆ. ಸೊ ಇದಾಗ ಕನ್ಫ್ಯೂಷನ್ ಇವತ್ತು ನಿಮಗೆ. ಓಕೆ, ನಿಮ್ಮ ವ್ಯಕ್ತಿದು ಏನೈತೆ ನೋಡ್ಬಿಡೋಣ. ಡೆತ್, ಇನ್ನು 1 ಮೇಜರ್ ಅರ್ಕಾನ ಆದರೆ ಅವ್ರಿಗೆ 2 ಮೇಜರ್ ಅರ್ಕಾನ. ಸೊ ಲೈಫ್ ನಿಮ್ದು ಭಾಳ ಚೇಂಜಸ್ ಭಾಳ ನಡೀತದ ಅನಿಸ್ತದೆ ನಿಮ್ಮಿಬ್ಬರು ಜೀವನದಾಗ. ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ ಆ ವ್ಯಕ್ತಿ ಬಗ್ಗೆ. ನಿಮ್ಮ ವ್ಯಕ್ತಿ ಜೀವನದಾಗ ಭಾಳ ಅಂದ್ರೆ ಭಾಳ ನೋವು ಅನುಭವಿಸ್ಯಾರ ಅನಿಸ್ತೈತಿ. ಭಾಳ ನೋವು ಇದ್ರ ಹಿಂದೆ ಈಗ ನೋವು ಅನುಭವಿಸಿ ಈಗ ಹೊಸ ಒಂದು ಅವರೊಳಗೆ ಕೆಲವೊಂದು ಪರಿವರ್ತನೆಗಳು ಆಗೋದನ್ನು ನೀವು ಕಾಣ್ತಿದ್ದೀರಿ ಇವತ್ತಿನ ದಿನ. ಕೆಲವೊಂದು ವಿಷಯಗಳನ್ನು ಬಿಟ್ಟು ಮುಂದೆ ಹೋಗ್ಬೇಕಂತನೂ ವಿಚಾರ ಮಾಡ್ಬೋದು. ಅತಿ ಮಾಡಕ್ಕೆ ಹೋದ್ರೆ ನಿಮ್ಮನ್ನು ಬಿಟ್ಟು ಮುಂದೆ ಹೋಗ್ಬೋದು ಅವರು. ಯಾಕಂದ್ರೆ ಇಲ್ಲಿ ಡೆವಿಲ್ ಎನರ್ಜಿ, ಅಲ್ಲಿ ಡೆತ್ ಎನರ್ಜಿ ನೋಡ್ರಿ. ಎರಡೂ ನೀವು ಅತಿಯಾಗಿ ಮಾಡಕ್ಕೆ ಹೋದ್ರೆ ಬ್ಯಾಡ್ ನಡಿ, ನೀನು ನನ್ನ ಪಡಿನ ಹೋಗ್ಕನಿ ಅಂದ್ರೆ ನಿಮ್ಮ ಲಿಟ್ರಲ್ ನಿಮ್ಗೆ ಹಿಂಗೆ ಬಿಟ್ಟು ಹೋಗಾರೋ ಅಂತಲ್ಲ, ನಿಮ್ಮ ಕಡೆ ಅದ್ರ ಬಗ್ಗೆ ಅಷ್ಟು ಬಾಂಡಿಂಗ್ ನಿಮ್ದು ಅದೊಂಥರ ಬಿಟ್ಟು ಹೋದ್ರೆ ಭಾಳ ಚಲೋ ಒಂದು ರೀತಿ. ಇಲ್ಲ ಅನ್ಸ್ಕೊಬೋದು, ಇದ್ರೂ ಇಲ್ದಂಗೆ ಇರೋದಂದ್ರೆ ಭಾಳ ಕಷ್ಟ ಅದು. ಆ ರೀತಿಗೆ ಬರ್ತದೆ. ಟ್ರಾನ್ಸ್ಫಾರ್ಮೇಷನ್ಸ್ ನೀವು ನೋಡ್ಬೋದು ನಿಮ್ಮ ವ್ಯಕ್ತಿ ಒಳಗೆ. ಇವತ್ತು ಪರಿವರ್ತನೆಗಳು. ಈ ವ್ಯಕ್ತಿ ಹೆಂಗೋ ಇದ್ರೆ ಹೋದ್ಸಲ ಒಂದು ಸಿಚುವೇಶನಿಗೆ ಹೆಂಗೆ ಅವರು ರಿಯಾಕ್ಟ್ ಮಾಡಿದ್ರೆ, ರೆಸ್ಪಾಂಡ್ ಮಾಡಿದ್ರೆ, ಪ್ರತಿಕ್ರಿಯೆ ತೋರಿಸೋದು. ಸೊ ಇವತ್ತು ಹೆಂಗೆ ಮಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಾಗ್ಬೋದು. ಇವತ್ತಿಗೆ ಅವ್ರದ್ದು ಏನಂದ್ರೆ ಸ್ವಲ್ಪ ಅವರಿಗೆ ಚಾಲೆಂಜ್ ಅಂದ್ರೆ ಇವತ್ತಿನ ಜೀವನದಾಗ ಅವ್ರಿಗೆ ಇವತ್ತಿನ ದಿನದಾಗ ಅವರಿಗೆ ಸ್ವಲ್ಪ ಅವ್ರ ಕರಿಯರ್ ಒಳಗೆ ಎಲ್ಲ ನನ್ನ ಕಡೆ ಇತ್ತು, ಏನೋ ಮತ್ತು ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಏನೋ ನಾನು ಕಳ್ಕೊಂಡ್ಬಿಡ್ತೇನೆ, ನನ್ನ ಜಾಬ್ ಕಳ್ಕೊಂಡ್ಬಿಡ್ಬೋದು, ಅಥವಾ ನಂದು ಒಂದು ಪೊಸಿಷನ್ ಕಳ್ಕೊಂಡ್ಬಿಡ್ಬೋದು, ಅಥವಾ ಈಗ ನನ್ನ ರಿಲೇಷನ್ಶಿಪ್ ಒಳಗೆ ನಂದು ಒಂದು ಪೊಸಿಷನ್ ಇತ್ತು, ಅದನ್ನು ಕಳ್ಕೊಂಡ್ಬಿಡ್ಬೋದು ನಾನು. ಇದು ಬುನಾದಿ, ನಂದು ರಿಲೇಷನ್ಶಿಪ್ಪಿಂದ ಒಂದು ಬುನಾದಿ ಇತ್ತು. ನನ್ನ ಮನೆ ಒಂದು ಏನೈತ್ರಿ, ಒಂದು ಮನೆ ಅಂದಮೇಲೆ 4 ಗಾಡಿ, ಒಂದು ಮ್ಯಾಲೆ ಒಂದು ಛಾವಣಿ, ರೂಫ್, ಅದೆಲ್ಲಿ ಬಿದ್ದು ಹೋಗ್ಬಿಡ್ತೈತೋ, ಎಲ್ಲಿ ನಂದು ಬೇಸ್ ಅಲ್ಲಾಡ್ತೈತೋ, ಎಲ್ಲಿ ಕಳ್ಕೊಂಡ್ಬಿಡ್ತಾನ ಅನ್ನೋದೊಂದು ಅವ್ರಿಗೆ ಇವತ್ತು ಭಯ ಕಾಣ್ಬೋದು. ಟ್ರಾವೆಲಿಂಗ್ ಎನರ್ಜಿನೂ ಐತಿಲ್ಲ ಸ್ವಲ್ಪ. ಫೋರ್ ನಂಬರ್, 3 ನಂಬರ್, 9 ನಂಬರ್, 4 and 9. ಸೊ ಇವತ್ತು ಯಾವಾಗ ರೀಡಿಂಗ್ ನೋಡ್ತೀರಿ ಅವರಿಗೆ ನೋಡ್ರಿ, ಅವ್ರ ಜೀವನದಾಗ ಈ ನಂಬರ್ಸ್ ಏನಾದರೂ ಇಂಪಾರ್ಟೆಂಟ್ ಬಂದಿರ್ಬೋದು. ಈ ರೀಡಿಂಗ್ ಯಾವಾಗ ನೋಡ್ತೀರಿ ಅಲ್ಲಿಂದ ನೆಕ್ಸ್ಟ್ ಈ ಅವರ್ಸಿಗೆ ಅವರಿಗೆ ಇಂಥದ್ದೊಂದು ಎನರ್ಜಿ ನೀವು ನೋಡ್ಬೋದು ಅವರಿಗೆ. ಸೊ ಇವತ್ತು ಏನು ಅವರಿಗೆ ಅವ್ರು ಹೆಂಗಿರ್ಬೇಕಪ್ಪ ಅಂತಂದ್ರೆ ಇವತ್ತು ಏನು ಮಾಡ್ಕೋಬೇಕ್ರಿ ನಾ ಇವೆಲ್ಲ ಆಗಬಾರ್ದು ಅಂತಂದ್ರೆ, ಆ ಕಡೆ ಏನೋ ಹೇಳ್ತಾರಲ್ಲ, ಇವ್ರು ಹೇಳಿದ ಮಾತುಗಳನ್ನ ಭಾಳ ತಲೆಯಾಗ ಹಾಕ್ಕೋಬಾರ್ದು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಒಂದು ಗಾದೆ ಮಾತೈತಿ. ಹಂಗೆ ಎಲ್ಲರೂ ಹೇಳೋರು ನೀವು ಚಂದಿದ್ರು ಅಂದ್ರೆ ಆರಾಮ್ ಖುಷಿಯಾಗಿ ಚಂದಿದ್ರು ಅಂದ್ರೆ ನೋಡೋಕ್ಕಲ್ಲ. ನಿಮ್ಮ ಜೀವನ ಆರಾಮಾಗಿತ್ತಂದ್ರೂ ಜನ ಅಂತಾರೆ, ಏನು ಬಿಡ ಅವ್ರಿಗೇನು ಕಮ್ಮಿ ಆಗೈತಿ, ಸೊಕ್ಕ ಬಂದೈತೆ ಅವ್ರಿಗೆ ಅಂತಾರೆ. ನೀವು ಬಗ್ಗೆ ನಡೆದ್ರೆ ಅಂದ್ರೆ ಏನು ಬಗ್ತೈತಿ ಇದಕ್ಕೇನಂತ ತುಳಿತಾರೆ, ವ್ಯಾಜ್ಞೆ ಅಂತ ಒದಿತಾರೆ. ಹಿಂಗೆ ಜನ
ಕರೆಕ್ಟಾ? ಸೊ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಾರ್ದಂಗೆ ಹಿಂದೊಂದು ಮುಂದೊಂದು ಇದ್ದಿಲ್ದಂಗೆ ಸ್ವಲ್ಪ ಅವ್ರಿಗೆ ತಾಯಿ ಸ್ಥಾನದಾಗಿರೋ ಅಂತಾರೆ ಮನೆ ಹೆಣ್ಮಕ್ಳು ಅವ್ರ ಜೀವನದಾಗಿರೋಂಥ ಅವ್ರ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿರ್ರಿ ಅಂತ ಹೇಳ್ರಿ. ಅಂದರೆ ಇವತ್ತು ಬೇಜಾರಾಗೋ ಚಾನ್ಸಸ್ ಐತೆ ಅವ್ರ ಜೊತೆಗೆ, ಅಥವಾ ಅವ್ರು ಬೇಜಾರಾಗುವಂಥ ಅವ್ರದ್ದು ಒಂದು ಲೋ ಎನರ್ಜಿ ಇರ್ತೈತಿ. ಸೊ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಇನ್ನರ್ ಫಿಯರ್ಸನ್ನ ಬಿಡಬೇಕು. ನಮ್ಗೆ ಒಳಗಿಂದ ಒಂದು ಸುಪ್ತ ಮನಸ್ಸು ಏನೋ ಭಯ, ಅವ್ಯಕ್ತ ಭಯ. ನಾನು ಇಲ್ಲಿಂದ ಒಂದು ಹೆಜ್ಜೆ ಇಟ್ಟಲ್ಲಿ ಬಿದ್ದುಬಿಡ್ತಾನೆ ಅಂದರೆ ನಡೆಯದವಾಗ. ಹಂಗೆ ಭಯ ಅವ್ರಿಗೆ ಐತಿ, ಭಯಗಳನ್ನ ಅವನ್ನ ಬಿಡ್ರಿ ಅಂತ ಅವ್ರಿಗೆ ಇವತ್ತು ಹೇಳ್ತಿದ್ದಾರೆ. ಅಂಥ ಭಯಗಳನ್ನ ಬಿಟ್ಟು ಹೋಗುವಂಥದ್ದು ಇವತ್ತು ಟ್ರಾನ್ಸ್ಫಾರ್ಮೇಷನ್ ಅವ್ರಿಗೆ ಬರ್ತಾಯಿದೆ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ನಿಮ್ಮಿಬ್ಬರ ದಿನ ಹೆಂಗಿರ್ತೈತಿ, ನೀವೇನು ಮಾಡ್ಕೋಬೇಕು ಎತ್ತ. ಸೊ ನಿಮ್ಗೆ ಗೈಡೆನ್ಸ್ ಏನು ಬರ್ತೈತಿ ಅದು ನೋಡುವ. ಸೊ ಏಂಜಲ್ಸ್ ಪ್ಲೀಸ್ ಯೂನಿವರ್ಸ್, ನನ್ನ ವ್ಯೂವರ್ಸಿಗೆ ಗೈಡೆನ್ಸ್ ಏನು ಕೊಡ್ತೀರಿ? ಏನೋ ಬಂತಲ್ಲ, ಅನ್ಬಾಂಡ್. ಇಲ್ಲಿ ಏನು ಹೇಳಿದ್ದು ನಾನು ಅದ ಬಂತಲ್ಲೇ. ನಾನು ಈ ಕಾರ್ಡ್ಸ್ನು ಹಿಂಗೆ ಎನರ್ಜಿ ರೀಡಿಂಗ್ ಮಾಡ್ತೇನೆ. ನನ್ನ ಇಂಟ್ಯೂಷನ್ಸ್ ಏನು ಹೇಳ್ತಾವಲ್ಲ ಅದನ್ನು ನನಗೆ ರೀಡಿಂಗ್ ಒಳಗೆ ನಾನು ನಿಮ್ಗೆ ಅದನ್ನು ಹೇಳ್ತೇನೆ. ಓಕೆ, ನನಗೆ ಅಂದ್ರೆ ನಾನು ಇದನ್ನು ನೋಡಿದ ಕೂಡ, ನನ್ನ ಕಾರ್ಡ್ ನೋಡಿದ ಕೂಡ ಎನರ್ಜಿ ಏನೈತಿ, ಸೊ ನನಗೊಂದು ಇಂಟ್ಯೂಷನ್ ಬರ್ತೈತಿ, ಆ ರೀತಿ ಹೇಳ್ತೇನೆ. ಓಕೆ, ಏನೋ ನನಗೆ ತಿಳಿತಿದೆ ಹೇಳಲ್ಲ, ಇಲ್ಲಿ ಏನು ಬಂದೈತೆ ಅದನ್ನು ಹೇಳಕ್ಕೆ ನಾನು. ಸೊ ಹಾಗಾಗಿ ಇಲ್ಲಿ ಗೈಡೆನ್ಸ್, ಯಾಕಂದ್ರೆ ಗೈಡೆನ್ಸ್ ಅಂದರೆ ನೀವು ಯೂನಿವರ್ಸಲ್ ಗೈಡೆನ್ಸ್ ಅದ. ಸೊ ಇಲ್ಲಿ ಏನು ಬಂದಿರ್ತೈತಿ ಮ್ಯಾಚ್ ಆಗ್ತಾವೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ. ಯಾರೋ ಒಂದೆರಡು ಸಲ ಹಾಕಿದ್ರೆ ನೀವು ಇಲ್ಲಿ ಸುಳ್ಳು ಹೇಳ್ತಿದ್ದೀರಿ, ಮೋಸ ಮಾಡ್ತಿದ್ದೀರಿ ಅಂತಂದು. ನಾವು ಯಾರು ತಲೆ ಹೊಡೆದೇನು ಏನು ಮಾಡಕ್ಕೆ ಹೊಂಟಿಲ್ಲ. ಇಲ್ಲಿ ಕಾರ್ಡ್ಸ್ ಇಟ್ಟೇವಿ, ದಿಸ್ ಈಸ್ ಅ ಒಂದು ಸೈನ್ಸ್ ಇದೆ. ಓಕೆ, ಟ್ಯಾರೋ ರೀಡಿಂಗ್ ಈಸ್ ಅ ಸೈನ್ಸ್. ಇದಕ್ಕೆಲ್ಲ ಹಿಂದೆ ಹಿಸ್ಟ್ರಿ ಐತಿ. ಸೊ ಇಲ್ಲಿ ಏನು ಕಾಣ್ತಾ ಐತಿ ಮುಚ್ಚುಮರೆಯಲ್ಲದೆ ನಿಮಗೆ ಹೇಳ್ತಿದ್ದೇವೆ. ಅದು ನಿಮ್ಗೆ ರೆಸೊನೇಟ್ ಆಗಿಲ್ಲ ಅಂದರೆ, ತೊಗೊಳಕ್ಕೆ ಬಂದಿಲ್ಲ ಅಂದರೆ ಸುಳ್ಳಲ್ಲ. ಗಾಳಿನ ಇಲ್ಲಿ ಗಾಳಿ ಕಾಣಲ್ಲ ಅಂದ್ರೆ ಗಾಳಿ ಇಲ್ಲ ಅಂತೀರಾ, ದೇವರೇ ಕಾಣಲ್ಲ ದೇವರಿಲ್ಲ ಅಂತೀರಾ, ಸುಳ್ಳು ಅಂತೀರಾ. ಹಂಗಾತಿದೆ ಪರಿಸ್ಥಿತಿ. ಲೀಪ್, ಡೋಂಟ್ ಡೀಮ್ ಟು ಫಿಟ್ ಇನ್. ವಾವ್, ಸೂಪರ್ ಅಂದ್ರೆ ಸೂಪರ್. ಇವತ್ತು ನಿಮ್ಗೆ ಗೈಡೆನ್ಸ್ ಪ್ಲೇ. ಅನ್ಬಾಂಡ್, ನಾ ಹೇಳಿದೆ ಭಾಳ ಪಾಸಿಟಿವ್ನೆಸ್ ಬಿಡ್ಬೇಕು ಇವತ್ತಂದು, ಅದ ಬಂತಲ್ಲ. ಅತಿಯಾಗಿ ಅದನ್ನು ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ ಜೀವನದಾಗ. ಅದು ವ್ಯಕ್ತಿ, ಪರಿಸ್ಥಿತಿ, ವಸ್ತು ಏನೇ ಆಗಿರಲಿ ಅತಿಯಾಗಿ ಹಿಡ್ಕೊಂಡು ಜಗ್ಗಕ್ಕೆ ಹೋಗ್ಬೇಡ್ರಿ. ಕೈ ಹರಿತೈತಿ, ರಕ್ತ ಬರ್ತೈತಿ ಕೈಯಾಗ. ಅಂದ್ರೆ ಯಾವುದೋ ವ್ಯಕ್ತಿ, ಉದಾಹರಣೆಗೆ ಆ ವ್ಯಕ್ತಿ ನೀ ಬೇಡ, ಅಂದ್ರೆ ನೀ ಬೇಡ ಹೋಗಂತ ನಿಮ್ಗೆ ಬಿಟ್ಟು ಹೋಗ್ಯಾರಂದ್ರೆ ನನಗೆ ಅದ ವ್ಯಕ್ತಿ ಬೇಕು ಅಂತ ಯಾಕೆ ಹರ್ಟ್ ಹಾಕಿರಲ್ಲ ಅದು? ಇಲ್ರಿ ಮ್ಯಾಮ್ ನಿಮ್ಗೆ ಗೊತ್ತಾಗಲ್ರಿ, ಅವ್ರು ನಾವು ಭಾಳ ಇಷ್ಟಪಟ್ಟೇವ್ರು, ನಾವು ಅಷ್ಟು ಹಂಗೆ ಎದುರಿಗಿರೋರು ನಿಮ್ಗೆ ಇಷ್ಟಪಡ್ಬೇಕಲ್ಲ. ಇದು ಒಂದು ಉದಾಹರಣೆ. ಇದು ಬಾಂಡಿಂಗ್, ಅನ್ಬಾಂಡಿಂಗ್. ಅದನ್ನು ಬಿಡ್ಬೇಕು, ಅದನ್ನು ಸ್ವಲ್ಪ ಸಡ್ಲ್ ಮಾಡ್ಬೇಕು ಆ ಬಾಂಡಿಂಗ್. ಒಂದು ವಿಷಯ ಇರ್ತೈತಿ, ಆ ವಿಷಯನ ಹಂಗೆ ಅದನ್ನು ಹೇಳಿದ್ದೆ ಹಾಡಿದ್ದೆ ಅದು ಆಗ ಎಷ್ಟೋ ವರ್ಷ ಆಗಿರ್ತೈತಿ. ಅದು ಹೇಳಿ ಮನಸ್ಸು ಒಂದ್ಸಲ ಹಗರ್ ಮಾಡ್ಕೊಂಬಿಡ್ರಿ. ಯಾರಿಗೆ ಏನು ಬೈಬೇಕು ಹೇಳ್ಬೇಕೆಲ್ಲ, ಅದು ಪ್ರೀತಿ ಆಗಿರಲಿ, ದ್ವೇಷ ಆಗಿರಲಿ, ಸಿಟ್ಟಾಗಿರಲಿ, ಏನು ಒಂದು ಸಲ ಎಲ್ಲ ಹೇಳಿ ಮನಸ್ಸು ಖಾಲಿ ಮಾಡ್ಕೊಡ್ರಿ, ಅಲ್ಲಿಗೆ ಬಿಟ್ಟು ಹೋಗತ್ತೆ. ಬಟ್ ಅದನ್ನು ಮನಸ್ಸೊಳಗೆ ಇಟ್ಕೊಂಡು ನಿಮ್ಮ ತಲೆ ಒಳಗೆ ಇಟ್ಕೊಂಡು ನೀವು ಹೊರಗೆ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಬೇಡ್ರಿ. ಪ್ಯಾಟರ್ನ್ಸ್ ಏನು ಜೀವನ ನಡೀತಿರ್ತಾವಲ್ಲ ಒಂದು ರಿಲೀಸ್ ಮಾಡಿರಿ, ವಿಚಾರ ಮಾಡಿರಿ ನಿಮ್ಮ ಜೀವನದಾಗ ಏನು ಪ್ಯಾಟರ್ನ್ ನಡೀತದೆ. ಒಬ್ಬರು ವ್ಯಕ್ತಿ ಬಂದ್ರೆ ನಾನು ಎಲ್ಲೋ ಹೋಗಿದ್ದೆ, ಸೊ ನನಗೊಂದು ಜಾಬ್ ಸಿಕ್ತು, ಅಲ್ಲಿ ಹೋಗಿದ್ದೆ, ಅಲ್ಲಿ ಯಾಕೋ ಏನೋ ಒಂದು ಮಿಸ್ಟೇಕ್ ಆಯ್ತು ಸಣ್ಣದ್ರಾಗ, ನನಗೆ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಹೋದೆ ಅಲ್ಲೇ ಆಯ್ತು, ಹಂಗೂ ಆಯ್ತು, ನೆಕ್ಸ್ಟ್ ಟೈಮ್ ಹೋದೆ ಅಲ್ಲೇ ಆಯ್ತು, ಹಿಂಗೂ 2-3 ಸಲ ಆದರೆ ಯಾಕೆ ಆಯ್ತು, ಏನು ಪ್ಯಾಟರ್ನ್ ನನಗೆ ಇಲ್ಲಿ ಕಾಣ್ತಾ ಐತಿ, ನಾ ಏನು ಚೇಂಜ್ ಮಾಡ್ಕೋಬೇಕು ಅದನ್ನು ವಿಚಾರ ಮಾಡಿರಿ ನಿಮಗೆ ಹೇಳ್ತಿದ್ದಾರೆ. ಲೀಪ್, ಒಂದು ಫೇತ್ ಇಟ್ಕೊಂಡು, ಯೂನಿವರ್ಸನ್ನ ಒಂದು ಫೇತ್ ಇಟ್ಕೊಂಡು ಮುಂದೆ ಹೆಜ್ಜೆ ಇಡ್ರಿ, ಹೆದರ್ಲಿಲ್ದಂಗೆ. ಇಲ್ಲಿ ಬಂತಲ್ಲ ಅವ್ರಿಗೆ
ಸಬ್ ಕಾನ್ಷಿಯಸ್ ಹೆದರಿಕೆ ಇಲ್ದಂಗೆ ನೀವು ಒಂದು ಅಂದರೆ ನಂಬಬೇಕು, ನಮ್ಮನ್ನು ನಾವು ನಂಬ್ಕೋಬೇಕು. ಫಸ್ಟ್ ನಾವು ಮುಂದೆ ಹೆಜ್ಜೆ ಇಟ್ಟಾಗ ನಮ್ಗೆ ಯೂನಿವರ್ಸ್ ನಮ್ಗೆ ಹೆಲ್ಪ್ ಮಾಡ್ತದೆ. ಉದಾಹರಣೆ ಭಾಳ ಜನ ಕಮೆಂಟ್ ಮಾಡಕ್ಕೆ ಹಾಕ್ತೀರಿ, ಮ್ಯಾಮ್ ನಮ್ಮ ವ್ಯಕ್ತಿ ನಮ್ಮ ಜೊತೆಗೆ ಬರ್ಬೇಕು ರೀ, ಅವ್ರು ವಾಪಸ್ ಬರ್ಬೇಕು ರೀ ಅಂತ ಹಾಕ್ತೀರಿ ಫಸ್ಟ್ ಒಂದೆರಡು ಲೈನ್. ಆಮೇಲೆ ಏನಿರ್ತೈತಿ, ಅಯ್ಯೋ ಮೋಸ ಮಾಡ್ಯಾರ, ಅವ್ರು ಬರಬಾರ್ದವ್ರು ಸಾಯ್ಬೇಕು, ಅವ್ರಿಗೆ ಹಂಗಾಗಲಿ ಹಿಂಗಾಗಲಿ. ಸೊ ವಾಟ್ ಯು ಆರ್ ಡೂಯಿಂಗ್, ಆ ವ್ಯಕ್ತಿ ಬರಬೇಕು ಅಂತೀರಿ ಪ್ಲಸ್ ಅವ್ರನ್ನ ಬೈತೀರಿ. ಯೂನಿವರ್ಸಿಗೆ ಕನ್ಫ್ಯೂಸ್ ಆಕತಿ, ಅವ್ರು ನಿಮ್ಮ ಕಡೆ ಕಳಿಸ್ಬೇಕು, ನೀವು ಬೈಯಾಕತ್ತೀರ ದೂರ ಇಡ್ಬೇಕು. ಸೊ ನೀವು ಮುಂದೆ ಒಂದು ಹೆಜ್ಜೆ ಇಡಬೇಕು, ನಿಮಗೆ ಗೊತ್ತಿರ್ಬೇಕು ಏನು ಮಾಡ್ತಿದ್ದೀನಿ ಅನ್ನೋ ಧೈರ್ಯ ಮಾಡಿ. ಸೊ ನನಗಿದು ಬೇಕು ಅಂದ್ರೆ ಇದು ಬೇಕು, ನಾನು ದಾರಿಗೆ ಹೊಂಟೇನಿ, ನಾಳೆ ಮತ್ತೆ ಆ ಕಡೆ ಈ ಕಡೆ ನೆಗೆಟಿವಿಟಿ ಮಾತಾಡೋಂಗಿಲ್ಲ. ಅದು ಏನಾರಾಗಲಿ, ನಿಮ್ಮ ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ನೀವು ಓದೋದಿರಲಿ, ನಿಮ್ಮ ಜೀವನದಾಗ ಏನು ಬೇಕಂದ್ರೆ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮತ್ತು ಒಂದು ಟ್ರಸ್ಟ್ ಇಡಲೇಬೇಕು ಜೀವನದಾಗ. ಅದನ್ನು ಹೇಳ್ತಿದ್ದಾರೆ. ಡೋಂಟ್ ಡೀಮ್ ಟು ಫಿಟ್ ಇನ್. ಇನ್ನೊಬ್ರನ್ನ ಪ್ಲೀಸ್ ಮಾಡೋಕ್ಕಾಗಿ, ಇನ್ನೊಬ್ರ ಕಡೆ ಶಬ್ಬಾಷ್ ಅನ್ನಿಸ್ಕೊಳಕ್ಕಾಗಿ ನಿಮ್ಮನ್ನು ನೀವು ಮರಿಬೇಡ್ರಿ, ನಿಮ್ಮತನನ ಮರಿಬೇಡ್ರಿ. ಆ ಒಂದು ನಿಮ್ದು ಅಲ್ಲದ ಜಾಗದಾಗ ನೀವು ಫಿಟ್ ಆಗಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನಿಮ್ಗೆ ಇಷ್ಟ ಯಾರೂ ಪಡಕತ್ತಿಲ್ಲ, ಆ ಪರಿಸರ ಒಳಗೆ ನಿಮ್ಗೆ ಯಾರೂ ಸುಮ್ಮನೆ ಎದ್ದು ಹೊರಗೆ ಬಂದು ನಮ್ಮ ಇದ್ರೊಳಗೆ ಒಂದು ಹೇಳ್ತಾರಲ್ಲ, ಕರಿಲಿಲ್ದಂಗೆ ಅವ್ರ ಮನೆಗೆ ಹೋಗ್ಬಾರ್ದು ಅಂತ, ನಮ್ಮ ಚಪ್ಪಲಿನೂ ಅಲ್ಲಿಗೆ ಹೋಗ್ಬಾರ್ದು ಅಂತೇನೋ ಹೇಳ್ತಾರಲ್ಲ ಹಿಂಗೆ. ಹಂಗೆ ನಮ್ಮನ್ನಲ್ಲಿ ಇಷ್ಟಪಟ್ಟಿಲ್ಲ, ನಮ್ಗೆ ಪ್ರಯಾರಿಟಿ ಕೊಟ್ಟಿಲ್ಲ, ನಮ್ಗೊಂದಲ್ಲೊಂದು ಬೆಲೆ ಇಲ್ಲ ಅಂದಾಗ ನೀವು ಅಲ್ಲಿ ಫಿಟ್ ಆಗಕ್ಕೆ ಹೋಗಬೇಡ್ರಿ. ನಾನು ಫೋರ್ಸಿಬಲಿ ಆ ವ್ಯಕ್ತಿ, ಯಾಕಂದ್ರೆ ರಿಲೇಷನ್ಶಿಪ್ ಒಳಗೆ ನಾನು ವೀಡಿಯೋಸ್ ಭಾಳ ಮಾಡ್ತಿರಿಂದ ಅದನ್ನ ಎಕ್ಸಾಂಪಲ್ ತೊಗೊತೀನಿ. ಆ ರಿಲೇಷನ್ಶಿಪ್ ಒಳಗೆ ನೀವು ಎಷ್ಟು ಅವ್ರು ನಿಮಗೆ ಗೊತ್ತಿರ್ತೈತಿ, ಆ ವ್ಯಕ್ತಿ ನಿಮ್ಗೆ ಇಷ್ಟಪಡಲ್ಲ, ಅವ್ರು ಹೆಂಗೆ ಮತ್ತೇನು ಮಾಡ್ತಾರಂದ್ರೆ, ಇಲ್ಲ ನನಗೆ ಬೇಕು ಅವರು, ಅಂದ್ರೆ ಅವ್ರ ಜೀವನದಾಗ ನಾ ಫಿಟ್ ಆಗಕ್ಕೆ ಹೋಗ್ತೀರಿ ನೀವು ಅದ್ರಾಗ. ಇದನ್ನು ಮಾಡಬೇಡ್ರಿ ಅಂತ ನಿಮ್ಗೆ ಹೇಳ್ತದಾರ. ಓಕೆ, ಸೊ ಇದು ಅರ್ಥ ಆಗಿತ್ತಂದ್ರೆ ನಿಮ್ಮ ಜೀವನ ಭಾಳ ತಿದ್ಕೊಳ್ರಿ ಅದನ್ನ. ಓಕೆ, ಸೊ ಅನ್ಬಾಂಡ್, ಲೀಪ್, ಇವೆರಡರ ನಿಮ್ಗೆ ಏನು ಬೇಕೋ ಅದನ್ನು ನೀವು ಕ್ಲೇಮ್ ಮಾಡ್ಕೋಬೋದು. ಅನ್ಬಾಂಡ್ ಆ್ಯಂಡ್ ಲೀಪ್. ನಮ್ಗೆ ಈ ನೆಗೆಟಿವ್ ಪ್ಯಾಟರ್ನ್ಸ್ ಬೇಡ್ರಿ ನಮ್ಮ ಜೀವನದಾಗ, ಇಂಥವೆಲ್ಲ ಬೇಡ, ನಮ್ಮ ಸೀದಾ ಒಂದೇ ಲೈನ್ ಇರಲಿ, ನಮ್ಮ ಜೀವನ ಆರಾಮ್ ಶಾಂತಿ ಇರಲಿ ಅಂದ್ರೆ ಎಸ್ ನಾನು ಒಂದು ಹೊಸ ಹೆಜ್ಜೆ ಇಡ್ತೇನೆ ಮುಂದೆ ಜೀವನದಾಗ ಅಂದ್ರೆ ಎರಡೂ ಬೇಕು ನನಗಂದು ಎರಡನ್ನೂ ಕ್ಲೇಮ್ ಮಾಡಿರಿ. ಓಕೆ, ಸೊ ಇಲ್ಲಿಗೆ ರೀಡಿಂಗನ್ನು ಮುಗಿಸೋಣ. ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಓಕೆ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಅಲ್ಲಿ ಪೇಯ್ಡ್ ರೀಡಿಂಗ್ ಇರ್ತಾವೆ, ಫ್ರೀ ಇರಲ್ಲ. ಡೀಟೇಲ್ಸ್ ಅಲ್ಲಿ ನೀವು ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಹಾಕಿದಾಗ ಹೇಳ್ತೈತಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.